ಮಲ್ಲಿಗೆ ಹೂ ಗಿಡದಲ್ಲಿ ನಕ್ಷತ್ರವನ್ನು ಇರಿಸಿದಂತೆ ಮುತ್ತುಗಳನ್ನು ಅಂಟಿಸಿದಂತೆ ಕಾಣುವಂತಹ ಗಿಡ. ನೋಡೋದಕ್ಕೆ ಸುಂದರ. ಅದನ್ನು ತಲೆಯಲ್ಲಿ ಮುಡ್ಕೊಂಡ್ರೆ, ಜಡೆಗೆ ಮುಡ್ಕೊಂಡ್ರೆ ಇನ್ನೂ ಚೆಂದ. ದೇವರಿಗೆ ಮುಡಿಸಿದ್ರೆ ಅದಕ್ಕಿಂತನೂ ಚೆಂದ. ಮಲ್ಲಿಗೆ ಗಿಡ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ಪರಿಮಳ ಬರಬೇಕು ಅಂತಂದರೆ ಆ ಗಿಡವನ್ನು ಹೇಗೆಲ್ಲ ಆರೈಕೆ ಮಾಡಬೇಕು. ಚಳಿಗಾಲ ಶುರುವಾಗೋವರೆಗೂ ಮಳೆಗಾಲದಲ್ಲೂ ಕೂಡ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ. ಇದು ಹೀಗೆ ಹೂಗಳನ್ನು ಕೊಡಬೇಕು, ಅದರಲ್ಲಿ ಚೆನ್ನಾಗಿ ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ಲಿಕ್ವಿಡ್ ಗೊಬ್ಬರವನ್ನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ನನ್ನ ಒಂದು ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗ್ತಾ ಇದೆ. ಪ್ರತಿ ಗಿಡದಲ್ಲಿ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಕಟ್ಟಿಂಗ್ ಇರ್ಬೋದು, ಪ್ರತಿಯೊಂದು ಗಿಡ ನೋಡಿ. ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಗಿಡ. ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆಲ್ಲ ಈ ಗಿಡವನ್ನು ತೋರಿಸಿದ್ದೆ. ಇವತ್ತು ಕೂಡ ಈ ಗಿಡದಲ್ಲಿ ಸಾವಿರಾರು ಹೂಗಳು, ಮೊಗ್ಗುಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಎಷ್ಟೊಂದು ಮೊಗ್ಗಿದೆ ಅಂತಂದರೆ ಎಣಿಸಲಾಗದಷ್ಟು ಮೊಗ್ಗುಗಳು. ತುಂಬ ಚೆನ್ನಾಗಿ ಗಿಡ ಗ್ರೋ ಆಗ್ತಾ ಇದೆ. ಬೇಸಿಗೆಯಲ್ಲಿ ಈ ಗಿಡ ಫೆಬ್ರವರಿ ಎಂಡ್ ಆಗ್ತಿದ್ದಂತೆ ಈ ಗಿಡದಲ್ಲಿ ಹೊಸ ಚಿಗುರು ಬರ್ತಿದ್ದಂತೆ ಇದರಲ್ಲಿ ಕೌಲೊಡೆಯೋದಕ್ಕೆ ಶುರುವಾಗಿ ಮೊಗ್ಗುಗಳು ಬರುತ್ತೆ. ನಾನು ಹಿಂದೆ ಕೂಡ ಒಂದು 2-3 ವಿಡಿಯೋಗಳನ್ನು ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ. ಈ ಗಿಡ ಬೇಸಿಗೆಯಲ್ಲಿ ಹೂ ಕೊಡುವಂಥ ಗಿಡ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇದು ಮಾರ್ಚ್ನಿಂದ ಹೂ ಕೊಡೋದಕ್ಕೆ ಶುರು ಆಯಿತು ಅಂತಂದರೆ ಅಕ್ಟೋಬರ್ ನವಂಬರ್ವರೆಗೂ ಹೂಗಳನ್ನು ಕೊಡುತ್ತೆ. ಎಲ್ಲಿವರೆಗೂ ಚಳಿ ಅತಿಯಾಗಿ ಬೀಳಲ್ವೋ, ಸೂರ್ಯನ ಶಾಖ ಕಡಿಮೆಯಾಗಿ ಮಂಜು ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಆವಾಗ ಈ ಗಿಡ ಡಾರ್ಮೆನ್ಸಿಗೆ ಒಳಗಾಗುತ್ತೆ, ಸುಪ್ತಾವಸ್ಥೆಗೆ ಹೋಗುತ್ತೆ. ಆದರೆ ಅಲ್ಲಿವರೆಗೂ ನಾವು ಹೂಗಳನ್ನು ಹೇಗೆ ಪಡ್ಕೊಳ್ಬೇಕು ಅಂತಂದರೆ ನೋಡಿ, ಈ ಗಿಡದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು, ಗಿಡಕ್ಕೆ ಬೇಕಾಗಿರೋದು ಅಂತಂದರೆ ಸೂರ್ಯನ ಬಿಸಿಲು. 5ರಿಂದ 6 ಗಂಟೆಯ ಬಿಸಿಲು. ಇದನ್ನು ಬೇಸಿಗೆಯ ರಾಣಿ ಅಂತಲೇ ಕರಿಬೋದು. ಯಾಕಂತಂದರೆ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಇದು ಹೂಗಳನ್ನು ಕೊಡುತ್ತೆ. ನೋಡಿ, ನನ್ನ ಇವತ್ತಿನ ಒಂದು ಹೂವಿನ ಹಾರ್ವೆಸ್ಟ್ ಎಷ್ಟೊಂದು ಹೂಗಳು ಬರ್ತಾ ಇದೆ. ನೆಕ್ಸ್ಟ್ ಬರುವಂಥದ್ದು ಮೊದಲನೇ ಕೆಲಸ ಏನು ಅಂತಂದರೆ, ಹೂಗಳು ಬಂದು ಹೋದ ನಂತರ ಪಿಂಚಿಂಗ್ ಮಾಡಿ, ಸಾಫ್ಟ್ ಪ್ರೂನಿಂಗ್ ಮಾಡಿ. ಎಲ್ಲಿಗೆ ಮಾಡಬೇಕು ಅಂತಂದರೆ ಎಲ್ಲಿ ಹೂ ಇದೆಯೋ ಅಲ್ಲೇ ಮಾಡಬೇಡಿ, ಸ್ವಲ್ಪ ಕೆಳಗಡೆವರೆಗೂ ಹೋಗಿ. ಯಾಕಂತಂದರೆ ತುಂಬ ತೆಳುವಾಗಿರುವಂಥ ಬ್ರಾಂಚನ್ನು ನೀವು ಪ್ರೂನಿಂಗ್ ಮಾಡಿದ್ರೆ, ಟಿಪ್ ಪ್ರೂನಿಂಗ್ ಮಾಡಿದ್ರೆ ಅಲ್ಲಿ ಬರುವಂಥ ಚಿಗುರು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಅಂತಂದರೆ ತುಂಬ ನಾಜೂಕಾಗಿರುವಂಥದ್ದು ಬರುತ್ತೆ, ವೀಕ್ ಆಗಿರುವಂಥ ಬ್ರಾಂಚ್ ಬರುತ್ತೆ. ಆವಾಗ ಅಲ್ಲಿ ನಿಮಗೆ ಹೂಗಳ ಗಾತ್ರ ಹಾಗೂ ಅದರ ಒಂದು ಸೈಜ್ ಕೂಡ ಚಿಕ್ಕದಾಗಿ ಸಿಗುತ್ತೆ. ಅಷ್ಟು ನೋಡೋದಕ್ಕೆ ಹೂವು ದೊಡ್ಡದಾಗೂ ಕಾಣಲ್ಲ. ಸ್ವಲ್ಪ ಕೆಳಗಡೆ ಹೋಗಿ. ಇನ್ನು ಮುಂದೆ ಆ ಗಿಡದಲ್ಲಿ ಅಥವಾ ಆ ಬ್ರಾಂಚ್ ಮೇಲೆ ಹೂ ಬರಲ್ಲ ಅಂತಂದರೆ ಎಂಡ್ವರೆಗೂ ಆ ಬ್ರಾಂಚ್ ಎಲ್ಲಿ ಎಂಡ್ ಆಗ್ತಿದೆಯೋ ಅಲ್ಲಿವರೆಗೂ ನೀವೇನು ಮಾಡಿ, ಪ್ರೂನಿಂಗ್ ಮಾಡಿಬಿಡಿ. ಇದರಿಂದ ಆ ಎಲ್ಲಿ ಪ್ರೂನಿಂಗ್ ಮಾಡಿದ್ದೀರೋ ಅಲ್ಲಿಂದ ಮತ್ತೆ ಹೊಸ ಕೌಲು ಹೊಡೆದು ಅಲ್ಲಿ ಮತ್ತೆ 2ರಿಂದ 3 ಬ್ರಾಂಚಸ್ ಬರುತ್ತೆ. ಆವಾಗ ನಿಮಗೆ ಹೂಗಳು ದೊಡ್ಡ ಗಾತ್ರದಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿವರೆಗೂ ಪ್ರೂನಿಂಗ್ ಮಾಡಬೇಕು. ಮೇಲ್ಗಡೆ ಮಾತ್ರ ಪ್ರೂನಿಂಗ್ ಯಾವುದೇ ಕಾರಣಕ್ಕೂ ಮಾಡಿಬಿಡಿ. ಒಂದು ವೇಳೆ ಆ ಗಿಡದಲ್ಲಿ ಆ ಬ್ರಾಂಚ್ ಮೇಲೆ ಮೊಗ್ಗಿಲ್ಲ ಅಂತಂದರೆ, ಮೊಗ್ಗುಗಳಿದ್ರೆ ಆ ಬ್ರಾಂಚ್ ಬಿಡಿ. ಅಲ್ಲಿ ಮೊಗ್ಗುಗಳು ಮುಗಿದು ಹೋಯಿತು, ಇನ್ನು ಮುಂದೆ ಆ ಬ್ರಾಂಚ್ ಮೇಲೆ ಮೊಗ್ಗು ಬರಲ್ಲ ಅಂತಂದರೆ ಸಾಧ್ಯವಾದಷ್ಟು ಹೆಚ್ಚಿಗೆ ಆ ಬ್ರಾಂಚನ್ನು ಕಟ್ ಮಾಡಿ ತೆಗೆದಾಕ್ಬಿಡಿ. ನೋಡಿ, ಇದರಲ್ಲಿ 4ರಿಂದ 5 ಗಿಡಗಳು ಒಂದೇ ಪಾಟಲ್ಲಿ ನಾನು ನೆಟ್ಟಿದ್ದೀನಿ. ಅದರಲ್ಲಿ ಮಲ್ಲಿಗೆ ಕೂಡ ಒಂದಿದೆ. ಅದರಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಹೂ ಬರ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಮೊಗ್ಗುಗಳು ಬಂದು ಹೂಗಳು ಅರಳೋಗಿದೆಯೋ ಅಲ್ಲೆಲ್ಲ ನಾನು ಹೆಚ್ಚಿಗೆ ಕಟಿಂಗ್ ಮಾಡ್ತಾ ಇದ್ದೀನಿ. ಇದರಿಂದ ಮುಂದೆ ಏನಾಗುತ್ತೆ ಅಂತಂದರೆ ಈ ಗಿಡದಲ್ಲೂ ಕೂಡ ನನಗೆ ಹೆಚ್ಚೆಚ್ಚು ಬ್ರಾಂಚಸ್ ಸಿಗುತ್ತೆ, ಹೆಚ್ಚು ಹೂಗಳು ಕೂಡ ದೊರಕುತ್ತೆ. ನೆಕ್ಸ್ಟ್ ಬರುವಂಥದ್ದು, ಇದಕ್ಕೆ ವೆಲ್ ಡ್ರೈನ್ ಸಾಯಿಲ್ ತುಂಬ ಇಷ್ಟ. ಬಿಸಿಲಿನ ಗಿಡ ಆಗಿರೋದ್ರಿಂದ ಇದಕ್ಕೆ ಮಾಯಿಶ್ಚರ್ ಅಂತಂದರೆ ತೇವಾಂಶ ಕೂಡ ಅಷ್ಟೇ ಇಷ್ಟ. ಆದರೆ ನೀರು ಹೋಲ್ಡ್ ಆಗಬಾರ್ದು. ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಮಣ್ಣನ್ನು ನಾವು ಮುಟ್ಟು ನೋಡಿದ ತಕ್ಷಣ ನಮಗೆ ಅನುಭವ ಆಗಬೇಕು ತೇವಾಂಶ ಇದೆ ಅಂತ. ಆದರೆ ಮಣ್ಣು ಅಂಟಂಟಾಗಿ ಉಂಡೆ ಆಗಬಾರ್ದು. ಆ ರೀತಿ ಇದಕ್ಕೆ ಮಣ್ಣು ತುಂಬ ಇಷ್ಟ. ಸೊ ನೋಡ್ತಾ ಇರ್ಬೋದು, ಚಿಕ್ಕ ಗಿಡದಲ್ಲೂ ಕೂಡ ಎಷ್ಟೊಂದು ಹೂಗಳು. ಇದು ನೋಡಿ, ಗುಲಾಬಿ ಮಲ್ಲಿಗೆ ಅಂತ, ರೋಸ್ ಜಾಸ್ಮಿನ್ ಅಂತ ಕರೀತಾರೆ. ತುಂಬ ದೊಡ್ಡದಾಗಿರುತ್ತೆ. ಮೊಗ್ಗು ಕೂಡ ಅಷ್ಟೇ ದೊಡ್ಡದಾಗಿ ಬರುತ್ತೆ. ಇದು ನನ್ನ ಹಳೆ ಟೆರೆಸ್ ಗಾರ್ಡನ್ನಲ್ಲಿ ಅರಳಿರುವಂಥ ಹೂಗಳು. ನಾನು ಈ ಕಡೆ ಶಿಫ್ಟ್ ಮಾಡಬೇಕಾದ್ರೆ ಅರಳಿರುವಂಥ ಹೂಗಳು. ಲಾಸ್ಟಾಗಿ ನಾನು ಇದನ್ನು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಗಲೀಜಾಗಿದೆ. ಎಲ್ಲ ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಮಣ್ಣೆಲ್ಲ ಬಿದ್ದಿತ್ತು. ಹಾಗಾಗಿ ನೋಡಿ, ಆವಾಗಲೂ ಕೂಡ ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಮೊಗ್ಗುಗಳಿತ್ತು. ತುಂಬಾ ಹೂಗಳನ್ನು ನಾನು ಇದರಿಂದ ಪಡ್ಕೊಂಡಿದ್ದೀನಿ. ಆಮೇಲೆ ಪಿಂಚಿಂಗ್ ಆದ ನಂತರ ಮಣ್ಣು ವೆಲ್ ಡ್ರೈನ್ ಆಗಿರಬೇಕು. ಮಣ್ಣಿನಲ್ಲಿ 15 ದಿನಕ್ಕೊಮ್ಮೆ ಒಂದು 2 ಮುಟ್ಟಿಗೆ ಅಷ್ಟಾದರೂ ನೀವು ಕಂಪೋಸ್ಟನ್ನು ಹಾಕಲೇಬೇಕು. ಯಾವುದಾದ್ರೂ ಒಂದು ಕಂಪೋಸ್ಟ್. ಯಾಕಂತಂದರೆ ನಾವು ಇದನ್ನು ಹೂಗಳು ಬಂದ ತಕ್ಷಣ ಪಿಂಚಿಂಗ್ ಮಾಡ್ತೀವಿ, ಸಾಫ್ಟ್ ಪ್ರೂನಿಂಗ್ ಮಾಡ್ತೀವಿ, ಟಿಪ್ ಪ್ರೂನಿಂಗ್ ಮಾಡ್ತೀವಿ. ಆವಾಗ ಇದಕ್ಕೆ ಹೊಸ ಚಿಗುರು ಬರೋದಕ್ಕೆ ನೈಟ್ರೋಜನ್ ಬೇಕೇ ಬೇಕು. ನೈಟ್ರೋಜನ್ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕು. ಅದೆಲ್ಲ ಇದಕ್ಕೆ ಕಂಪೋಸ್ಟ್ನಿಂದ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಕಂಪೋಸ್ಟ್ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಯೂಸ್ ಮಾಡಿರಿ ತೊಳೆದಿರುವಂಥ ಟೀ ಪೌಡ್ರನ್ನು ಕೂಡ ಏನು ಮಾಡ್ಬೋದು, ನಿಮ್ಮ ಗಿಡಗಳಿಗೆ ಆ್ಯಸ್ ಅ ಕಂಪೋಸ್ಟ್ ಥರ ಯೂಸ್ ಮಾಡ್ಬೋದು. ಆವಾಗ ಈ ಗಿಡದಲ್ಲಿ ಹೊಸ ಗ್ರೋತ್ ಹೆಲ್ದಿಯಾಗಿ ಬರುತ್ತೆ.
ಬಂದಿರುವಂಥ ಚಿಗುರಿನಲ್ಲಿ ಹೂಗಳು ನಿಮಗೆ ಸಿಕ್ಕೇ ಸಿಗುತ್ತೆ. ನೋಡಿ ಚಿಕ್ಕ ಪಾಟ್ನಲ್ಲಿರುವಂಥ ಗಿಡ ಎಷ್ಟು ಚೆನ್ನಾಗಿ ಇದರಲ್ಲಿ ಹೂಗಳು ಬಂದಿದೆ ಅಂತಂದರೆ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಮುದ್ದಾಗಿರುವಂಥ ಹೂಗಳು ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು, ಇದಕ್ಕೆ ಹೆವಿ ಫೀಡಿಂಗ್ ಬೇಕು. ನೀವು 15 ದಿನಕ್ಕೊಮ್ಮೆ ಕಂಪೋಸ್ಟ್ ಕೊಡ್ತಾ ಇದ್ದೀರಾ ಅಂತಂದರೆ 8 ದಿನಕ್ಕೊಮ್ಮೆ, ಅದರಲ್ಲಿ ಮೊಗ್ಗುಗಳು ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ 8 ದಿನಕ್ಕೊಮ್ಮೆ ಯಾವುದಾದ್ರೂ ಮೈಲ್ಡ್ ಆಗಿರುವಂಥ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡಲೇಬೇಕು. ನನ್ನ ಚಾನಲ್ನಲ್ಲಿ ನಿಮಗೆ ಹಲವಾರು ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ ಸಿಗುತ್ತೆ. ಆ ಎಲ್ಲ ಫರ್ಟಿಲೈಸರನ್ನು ನೀವು ಮಲ್ಲಿಗೆ ಗಿಡಕ್ಕೆ, ಎಲ್ಲ ಹೂವಿನ ಗಿಡಗಳಿಗೆ ಕೊಡಲೇಬೇಕು. ಆ ರೀತಿಯ ಫರ್ಟಿಲೈಸರ್ಸನ್ನು ನಾನು ತಿಳಿಸ್ಕೊಟ್ಟಿರ್ತೀನಿ. ನೋಡಿ ಇವತ್ತು ಅರಳಿರುವಂಥ ಮಲ್ಲಿಗೆ ಹೂಗಳಿವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಂದರೆ ನಕ್ಷತ್ರ ಇಟ್ಟಂತೆ ಕಾಣಿಸ್ತಾ ಇದೆ. ಇಷ್ಟೊಂದು ಹೂಗಳು, ಅದು 6 ಇಂಚಿನ ಪಾಟಲ್ಲಿರುವಂಥ ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಗಿಡದಲ್ಲಿ. ನೆಕ್ಸ್ಟ್ ಇದಕ್ಕೆ ನೀವು ಮಣ್ಣನ್ನು ಆ್ಯಸಿಡಿಕ್ ಆಗಿರುವಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಗಿಡದ ಮಣ್ಣು ಆಲ್ಕಲೈನ್ ಆಗಿದ್ದರೆ ನಿಮ್ಮ ಗಿಡದಲ್ಲಿ ಹೂಗಳು ಬರಲ್ಲ. ಆಮೇಲೆ ಲಾಸ್ಟ್ ಮತ್ತು ಇವತ್ತಿನ ಮೇನ್ ಟಾಪಿಕ್ ಅಂತಂದರೆ ಫರ್ಟಿಲೈಸೇಷನ್. ನಾನಿಲ್ಲಿ ಇದಕ್ಕೆ ಒಳ್ಳೆಯ ಒಂದು ಆರ್ಗ್ಯಾನಿಕ್ ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರ್ ಫ್ರೀ ಆಫ್ ಕಾಸ್ಟ್, ನಿಮಗೆ ಯಾವುದೇ ರೀತಿಯ ಖರ್ಚು ಮಾಡುವಂಥ ಅಗತ್ಯ ಇಲ್ಲ, ಆ ರೀತಿ ಒಂದು ಫರ್ಟಿಲೈಸರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಗಾತ್ರದ ಒಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ರಿಂದ 3 ಅಲೋವೆರಾ ಎಲೆಯನ್ನು ತೊಗೊಂಡಿದ್ದೀನಿ. ಅಲೋವೆರಾ ಮತ್ತು ಆಲೂಗಡ್ಡೆ ಇದನ್ನು ನೀವು ಬಳಸ್ಕೊಂಡು ಒಂದು ಅದ್ಭುತವಾದಂಥ ಒಂದು ಸ್ಟ್ರಾಂಗ್ ಆಗಿರುವಂಥ ಸಾವಯವ ಅಂತಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ತಯಾರು ಮಾಡ್ಕೊಳ್ಬೋದು. ನೋಡಿ ಈ 2 ವಸ್ತುಗಳನ್ನು ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಫೈನ್ ಪೇಸ್ಟ್ ಪ್ಯೂರಿ ರೆಡಿ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು. ನಾನು ನೀರು ಹಾಕಿಲ್ಲ, ಅಲೋವೆರಾ ನೀರು ಬಿಡುತ್ತೆ, ಆಲೂಗಡ್ಡೆಯಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನಾನಿಲ್ಲಿ ನೀರು ಹಾಕದೇನೆ ಇವುಗಳನ್ನು ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದು ಏನು ಮಾಡುತ್ತೆ ಅಂತಂದರೆ ಮಲ್ಲಿಗೆ ಗಿಡಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸೋದ್ರ ಜೊತೆಗೆ ಗಿಡದ ತುಂಬ ಮೊಗ್ಗು ಹೂ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ವಸ್ತು ಗಿಡಕ್ಕೆ ಹೇಗೆ ಕೆಲಸ ಮಾಡುತ್ತೆ, ಇದನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ವಿವರವಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇದನ್ನು ಕಟ್ ಮಾಡಿ ನೀರು ಹಾಕದೇನೆ ಇದನ್ನು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಳಿ. ಆಲೂಗಡ್ಡೆ ಇದರಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿರೋದ್ರಿಂದ ಮಲ್ಲಿಗೆ ಗಿಡದಲ್ಲಿ ಅತಿ ಹೆಚ್ಚು ಮೊಗ್ಗು ಬರೋದಕ್ಕೆ, ಹೂಗಳು ದೊಡ್ಡದಾಗಿ ಅಂತಂದರೆ ಚಿಕ್ಕದಾಗಿ ಹೂ ಬರ್ತಾ ಇದೆ, ಹೂವಿನ ಗಾತ್ರ ಅಷ್ಟೊಂದು ಚೆನ್ನಾಗಿಲ್ಲ ಅಂತಂದರೆ ಇದನ್ನು ಕೊಡೋದ್ರಿಂದ ಹೂವಿನ ಗಾತ್ರ ದೊಡ್ಡದಾಗಿ ಅರಳೋದಕ್ಕೆ ಇದು ಮುಖ್ಯವಾಗಿ ಕಾರಣ ಆಗುತ್ತೆ. 2ನೇದು ಬಂದು ಅಲೋವೆರಾ. ಇದು ನೈಸರ್ಗಿಕ ಒಂದು ಗ್ರೋತ್ ಬೂಸ್ಟರ್, ಗ್ರೋತ್ ಪ್ರಮೋಟರ್ ಥರ ಕೆಲಸ ಮಾಡುತ್ತೆ. ನೋಡಿ ಈ ರೀತಿ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ 1 ಲೀಟರ್ ನೀರನ್ನು ಹಾಕಿ ಇದೆಲ್ಲ ಮಿಕ್ಸಿ ಜಾರ್ನಲ್ಲಿರುವಂಥ ಪೇಸ್ಟನ್ನು ನೀವು ರಿಮೂವ್ ಮಾಡ್ಕೊಳ್ಳಿ. ಇದು ಅಲೋವೆರಾ ಕೂಡ ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ, ಅಮೈನೋ ಆಮ್ಲಗಳಿರೋದ್ರಿಂದ ಬೇರುಗಳನ್ನು ಗಟ್ಟಿಮುಟ್ಟಾಗಿಸುತ್ತೆ, ಜೊತೆಗೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಬೇಸಿಗೆಯಲ್ಲಿ ಗಿಡಗಳಿಗೆ ಯಾವುದೇ ರೀತಿ ಪೆಸ್ಟ್ ಅಟ್ಯಾಕ್ ಆಗದೇ ಇರುವಂತೆ ಇದು ನೋಡ್ಕೊಳ್ಳುತ್ತೆ. ನೋಡಿ ಈ ರೀತಿ 1 ಲೀಟರ್ನಷ್ಟು ಈ ಒಂದು ಫರ್ಟಿಲೈಸರನ್ನು ನಾನು ನೀರಿನಲ್ಲಿ ತಗೊಂಡಿದ್ದೀನಿ. ಯಾಕಂತಂದರೆ ನೀರು ಹಾಕಿರಲಿಲ್ವಲ್ಲ, ಹಾಗಾಗಿ ಆ ಪೇಸ್ಟಲ್ಲಿ 1 ಲೀಟರ್ನಷ್ಟು ನೀರು ಹಾಕಿ ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 4 ರಿಂದ 5 ಲೀಟರ್ ನೀರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಆ ಒಂದು ಏನು ಘನ ಪದಾರ್ಥ ಇದೆಯಲ್ಲ, ಪೇಸ್ಟ್ ಮಾಡ್ಕೊಂಡಿರುವಂಥ ಪ್ಯೂರಿಯನ್ನು ಮಣ್ಣಿನಲ್ಲಿ ಯಾವುದೇ ಕಾರಣಕ್ಕೂ ಹಾಕಬೇಡಿ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಲ್ಲ, ನಮ್ಮ ಗಿಡದಲ್ಲಿ ಇರುವೆಗಳು ಬರ್ತಾ ಇದೆ, ಫಂಗಸ್ ಆಗಿದೆ ಅಂತ. ಅದಕ್ಕೆಲ್ಲ ಇದೇ ಕಾರಣ. ಯಾವುದೇ ಒಂದು ರಾ ಮಟೀರಿಯಲ್ ಅಂತಂದರೆ ನೀವು ಹಸಿಯಾದಂಥ ಪದಾರ್ಥವನ್ನು ಪ್ಯೂರಿ ಸಹಿತ ಅಥವಾ ಒಂದು ಪೇಸ್ಟ್ ಸಮೇತ ನೀವು ಗಿಡಗಳಿಗೆ ಹಾಕಿದ್ರೆ ತುಂಬ ಒಂದು ಚಾನ್ಸಸ್ ಇದೆ ಅದರಲ್ಲಿ ಫಂಗಸ್ ಆಗುವಂಥದ್ದು. ಹಾಗಾಗಿ ನಾವು ಸಾಧ್ಯವಾದಷ್ಟು ಅದರ ಲಿಕ್ವಿಡ್ ಪೋಷಕಾಂಶಗಳನ್ನು ಮಾತ್ರ ಅದಕ್ಕೆ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಇರೋದನ್ನು ಮತ್ತೆ ನಾವು ನೀರು ಹಾಕಿ ಮತ್ತೆ ಒಂದು ದಿನದವರೆಗೆ ಇದನ್ನು ನೆನೆಯೋದಕ್ಕಿಟ್ಟರೆ ಮತ್ತೆ ನಮಗೆ ಲಿಕ್ವಿಡನ್ನು ನಾವು ಜರಡಿ ಹಿಡ್ಕೊಂಡು ಗಿಡಗಳಿಗೆ ಬಳಸ್ಕೊಳ್ಬೋದು. ನೋಡಿ ಇಷ್ಟು ಫರ್ಟಿಲೈಸರ್ ರೆಡಿಯಾಗಿದೆ. ಸುಮಾರು ಒಂದು 5 ಲೀಟರ್ನಷ್ಟು ಲಿಕ್ವಿಡ್ ಫರ್ಟಿಲೈಸರ್ ರೆಡಿಯಾಗಿದೆ. ಇದಕ್ಕೆ ನಾವು ಆಮ್ಲೀಯ ಮಣ್ಣನ್ನು ರೆಡಿ ಮಾಡಬೇಕಲ್ವ, ಹಾಗಾಗಿ ಒಂದು ನಿಂಬೆ ಹಣ್ಣನ್ನು ಏನು ಮಾಡ್ತಾ ಇದ್ದೀನಿ, ಕೇವಲ ಅದರ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಈ ಗಿಡಕ್ಕೆ ಆ್ಯಸಿಡಿಕ್ ಸಾಯಿಲ್ ಇಷ್ಟ, ಹಾಗಾಗಿ ನಿಂಬೆ ರಸ ಏನು ಮಾಡುತ್ತೆ ಅಂತಂದರೆ ಈ ಮಣ್ಣಿನ pH ಮಟ್ಟವನ್ನು ಸಮತೋಲನದಲ್ಲಿಡುತ್ತೆ. ಜೊತೆಗೆ ಇದರಲ್ಲಿ ಐರನ್ ಹಾಗೂ ಕ್ಯಾಲ್ಶಿಯಂ ಇರೋದ್ರಿಂದ ಹೂ ಬಿಡೋದಕ್ಕೂ ಕೂಡ ಇದೇನು ಮಾಡುತ್ತೆ, ಪ್ರೇರೇಪಿಸುತ್ತೆ. ಸೊ ಹಾಗಾಗಿ ಒಂದು ನಿಂಬೆ ಹಣ್ಣಿನ ಪೂರ್ತಿ ರಸವನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂಥದ್ದು ಸುಣ್ಣ. ನಮಗೆ ಈ ಮಲ್ಲಿಗೆ ಗಿಡಕ್ಕೆ ಕ್ಯಾಲ್ಶಿಯಂ ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಹಾಗಾಗಿ ಇದರಲ್ಲಿ ನಾನು ಕ್ಯಾಲ್ಶಿಯಂ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಾನು ₹1 ನೀವು ಖರ್ಚು ಮಾಡಿದ್ರೆ ಸಾಕು. ಈ ರೀತಿ ಒಂದು ಸುಣ್ಣದ ಒಂದು ಟ್ಯೂಬ್ ಆಗಿರ್ಬೋದು, ಒಂದು ಪ್ಯಾಕೆಟ್ ಆಗಿರ್ಬೋದು, ನಿಮಗೆ ಯಾವುದೇ ಒಂದು ಶಾಪಲ್ಲಿ ಸಿಗುತ್ತೆ. ನೋಡಿ 1 ಚಿಟಿಕೆ, ಕೇವಲ ಹೆಚ್ಚಿಗೆ ಹಾಕಬೇಡಿ, 1 ಚಿಟಿಕೆ ಹಾಕಿದ್ರೆ ಸಾಕು. ಈ ಗಿಡ ತುಂಬ ಚೆನ್ನಾಗಿ ನಿಮಗೆ ಹೂಗಳನ್ನು ಕೊಡುತ್ತೆ.
ಸುಣ್ಣವನ್ನು ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ಮಾಡುತ್ತೆ ಅಂತಂದರೆ ಗಿಡದ ಕಾಂಡ ರೆಂಬೆಗಳನ್ನು ಬಲಪಡಿಸುತ್ತೆ. ಕೇವಲ ಒಂದು ಚಿಟಿಕೆ ಮಾತ್ರ ಬಳಸ್ಕೊಳ್ಳಿ. ಇದರಿಂದ ಬ್ರಾಂಚಸ್ ಎಷ್ಟು ಸ್ಟ್ರಾಂಗಾಗಿ ಬರುತ್ತೆ ಅಂತಂದರೆ ಬರುವಂಥ ಪ್ರತಿಯೊಂದು ಬ್ರಾಂಚ್ನಲ್ಲೂ ನಿಮಗೆ ಹೂಗಳು ಸಿಗುತ್ತೆ. ನೀವು ಸುಣ್ಣ ಯಾರು ಮೊಟ್ಟೆ ಸಿಪ್ಪೆಯನ್ನು ಚಾಕ್ ಪೀಸನ್ನು ಬಳಸಲು ಅವರು ಸುಣ್ಣವನ್ನು ಬಳಸ್ಕೊಳ್ಬೋದು. ಸುಣ್ಣ ಇಲ್ಲ ಅಂತಂದರೆ ಮೊಟ್ಟೆ ಸಿಪ್ಪೆಯನ್ನು ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಬೋನ್ ಮಿಲ್ ಇರುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು. ನೋಡಿ ನನ್ನ ಒಂದು ಪಾಟ್ನಲ್ಲಿರುವಂಥ ಮಣ್ಣು ಎಷ್ಟು ವೆಲ್ ಡ್ರೈನ್ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಜಸ್ಟ್ ಟೂಲ್ ಹಾಕಿದ ತಕ್ಷಣ ಮಣ್ಣು ಹಗುರವಾಗಿ ತಾನಾಗಿ ಲೂಸ್ ಆಗೋಯಿತು. ಅಷ್ಟು ಮಣ್ಣು ಹಗುರವಾಗಿದೆ. ನಾನು ಇದರಲ್ಲಿ ರೈಸ್ ಹಸ್ಕನ್ನು ಹೆಚ್ಚಿಗೆ ಬಳಸೋದ್ರಿಂದ ನನ್ನ ಒಂದು ಮಣ್ಣಿನಲ್ಲಿರುವಂಥ ಪಾಟ್ನಲ್ಲಿರುವಂಥ ಮಣ್ಣು ತುಂಬಾ ಲೂಸ್ ಆಗಿರುತ್ತೆ, ಲೈಟ್ ವೆಯ್ಟ್ ಆಗಿರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಮಣ್ಣನ್ನು ಅಗದ್ಬಿಟ್ಟು ಮಣ್ಣು ಏನಾಗಿರಬೇಕು ಅಂತಂದರೆ ಒಂದು 80% ಮಣ್ಣು ಒಣಗಿರಬೇಕು. ಒಂದು 20% ತೇವಾಂಶ ಅದರಲ್ಲಿ ಇದ್ದರೆ ಸಾಕು. ಯಾಕಂತಂದರೆ ಅತಿಯಾಗಿ ಒಣಗಿದ್ರೆ ಗಿಡ ಬದುಕಲ್ಲ. ಹಾಗಾಗಿ ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಂಡ್ಬಿಟ್ಟು 12 ಇಂಚಿನ ಪಾಟ್ ಇದ್ದರೆ 800 ml ನೀವೇನು ಮಾಡ್ಬೋದು ಈ ಲಿಕ್ವಿಡನ್ನು ಹಾಕಿ. ಚಿಕ್ಕ ಪಾಟ್ ಇದ್ದರೆ ಒಂದು 500ರಿಂದ 400 ml ನೀವೇನು ಮಾಡ್ಬೋದು ಈ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡ್ಬೋದು. ನೀವು ಇದನ್ನು ಗಿಡಗಳಿಗೆ ಸ್ಪ್ರೇ ಕೂಡ ಮಾಡ್ಬೋದು. ಸ್ಪ್ರೇ ಮಾಡ್ತಾ ಇದ್ದೀರಾ ಅಂತಂದರೆ ಆಲೂಗಡ್ಡೆ, ನಿಂಬೆಹಣ್ಣು ಮತ್ತು ಅಲೋವೆರಾ ಲಿಕ್ವಿಡ್ ಏನಿರುತ್ತಲ್ಲ ಅದನ್ನು ತೆಗೆದಿಟ್ಕೊಳ್ಳಿ ಸೈಡ್ ಸ್ವಲ್ಪ. ಅಂತಂದರೆ 1 ಲೀಟರ್ಗೆ ಒಂದು 10ರಿಂದ 20 ml ತೆಗೆದಿಟ್ಟು ಆಮೇಲೆ ಅದಕ್ಕೆ ಸುಣ್ಣವನ್ನು ಮಿಕ್ಸ್ ಮಾಡಿ. ಸುಣ್ಣ ಮಿಕ್ಸ್ ಮಾಡಿರುವಂಥ ನೀರನ್ನು ಎಲೆಗಳಿಗೆ ಸ್ಪ್ರೇ ಮಾಡಿಬಿಡಿ. ಕೆಲವೊಮ್ಮೆ ಸುಟ್ಟಂತ ಆಗ್ಬೋದು, ಯಾಕಂದರೆ ಬಿಸಿಲು ಅತಿಯಾಗಿರೋದ್ರಿಂದ. ನೀವು ಮಣ್ಣಿನಲ್ಲಿ ಕೊಡ್ತಾ ಇದ್ದೀರಾ ಅಂದಾಗ ಮಾತ್ರ ನೀವೇನು ಮಾಡಿ ಅದರಲ್ಲಿ ಸುಣ್ಣವನ್ನು ಬೆರೆಸಿ. ಇಲ್ಲ ಅಂತಂದರೆ ನೀವು ಸ್ಪ್ರೇ ಮಾಡ್ತಾ ಇದ್ದೀರಾ ಅಂತಂದರೆ ಕೇವಲ 3 ವಸ್ತುಗಳನ್ನು ಮಿಕ್ಸ್ ಮಾಡಿಕೊಂಡು ಗಿಡದ ಎಲೆಗಳ ಬ್ರಾಂಚಸ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಸೊ ನೋಡಿದ್ರಲ್ಲ, ಮಲ್ಲಿಗೆ ಗಿಡದಲ್ಲಿ ಯಾವ ರೀತಿ ನಾವು ಚಳಿಗಾಲ ಪ್ರಾರಂಭ ಆಗೋವರೆಗೂ ಕೂಡ ಹೂಗಳನ್ನು ಪಡ್ಕೊಳ್ಬೇಕು, ಹೇಗೆಲ್ಲ ಆರೈಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಫರ್ಟಿಲೈಸರ್ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ತಿಳಿಸ್ತೀರಾ ಅಂದ್ಕೊಳ್ತಾ ಈ ವಿಡಿಯೋನ ಇದೀಗ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ದಯವಿಟ್ಟು ವಿಡಿಯೋನ ಹೈಪ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಅವರು ಕೂಡ ಮಲ್ಲಿಗೆ ಗಿಡಗಳನ್ನು ಬೆಳೆಸ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಅವ್ರಿಗೂ ಕೂಡ ಈ ರೀತಿ ಹೂಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂದ್ಕೊಳ್ತಾ ಬಾಯ್. ಟೇಕ್ ಕೇರ್.